ಶಾಂತಿ. ಮುರಳಿಯ ದಿನಾಂಕ 8/8/2025. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಸದಾ ಇದೇ ಖುಷಿಯಲ್ಲಿ ಇರಿ. ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ. ಈಗ ಮನೆಗೆ ಹೋಗಬೇಕಾಗಿದೆ. ಬಾಕಿ ಸ್ವಲ್ಪ ದಿನಗಳಿಗಾಗಿ ಈ ಕರ್ಮಭೋಗ ಇರುವುದು. ಪ್ರಶ್ನೆ: ವಿಕರ್ಮ ಜೀತರಾಗುವಂತಹ ಮಕ್ಕಳು ವಿಕರ್ಮಗಳಿಂದ ಬಚಾವಾಗಲು ಯಾವ ಮಾತಿನ ಮೇಲೆ ಬಹಳ ಗಮನ ಕೊಡಬೇಕು? ಉತ್ತರ: ಸರ್ವ ವಿಕರ್ಮಗಳಿಗೆ ಜಡವಾಗಿದೆ ದೇಹಾಭಿಮಾನ. ಆ ದೇಹಾಭಿಮಾನದಲ್ಲಿ ಎಂದಿಗೂ ಬರಬಾರದು. ಈ ಗಮನವಿಟ್ಟುಕೊಳ್ಳಬೇಕು. ಇದಕ್ಕಾಗಿ ಬಾರಿ ಬಾರಿಗೂ ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು. ಒಳ್ಳೆಯ ಮತ್ತು ಕೆಟ್ಟದರ ಫಲ ಅವಶ್ಯವಾಗಿ ಸಿಗುವುದು. ಅಂತಿಮದಲ್ಲಿ ವಿವೇಕ ತಿನ್ನುವುದು. ಆದರೆ ಈ ಜನ್ಮದ ಪಾಪಗಳ ಹೊರೆಯನ್ನು ಹಗುರ ಮಾಡಿಕೊಳ್ಳಲು ತಂದೆಗೆ ಸತ್ಯವಾಗಿ ಎಲ್ಲವನ್ನು ತಿಳಿಸಬೇಕು. ಓಂ ಶಾಂತಿ. ದೊಡ್ಡದಕ್ಕಿಂತ ದೊಡ್ಡ ಗುರಿಯಾಗಿದೆ ನೆನಪು ಮಾಡುವುದು. ಅನೇಕರಿಗೆ ಕೇವಲ ಕೇಳುವ ಆಸಕ್ತಿ ಇರುತ್ತೆ. ಜ್ಞಾನವನ್ನು ತಿಳಿದುಕೊಳ್ಳುವುದು ಬಹಳ ಸಹಜ. 84 ಜನ್ಮಗಳ ಚಕ್ರವನ್ನು ತಿಳಿದುಕೊಳ್ಳಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಜಾಸ್ತಿ ಏನಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವೆಲ್ಲರೂ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ಸ್ವದರ್ಶನ ಚಕ್ರದಿಂದ ಯಾರ ಕತ್ತನ್ನು ಕತ್ತರಿಸುವುದಿಲ್ಲ. ಹೇಗೆ ಶ್ರೀಕೃಷ್ಣನಿಗೋಸ್ಕರ ತೋರಿಸುತ್ತಾರೆ. ಈಗ ಈ ಲಕ್ಷ್ಮೀನಾರಾಯಣ ವಿಷ್ಣುವಿನ 2 ರೂಪ. ಏನು ಅವರಿಗೆ ಸ್ವದರ್ಶನ ಚಕ್ರವಿದೆಯಾ? ಮತ್ತು ಕೃಷ್ಣನಿಗೆ ಚಕ್ರ ಯಾಕೆ ತೋರಿಸಿದ್ದಾರೆ? ಒಂದು ಮ್ಯಾಗಝೀನ್ ತಯಾರಾಗಿತ್ತು. ಅದರಲ್ಲಿ ಶ್ರೀಕೃಷ್ಣನ ಚಿತ್ರಗಳನ್ನು ಆ ರೀತಿ ತುಂಬ ತೋರಿಸಿದ್ದರು. ತಂದೆಯಂತೂ ಬಂದು ತಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಚಕ್ರದಿಂದ ಅಸುರರ ಘಾತ ಮಾಡುವ ಹಾಗಿಲ್ಲ, ಘಾತ ಆಗೋದಿಲ್ಲ. ಅಸುರರು ಅಂತ ಯಾರಿಗೆ ಹೇಳೋದು? ಯಾರಿಗೆ ಸ್ವಭಾವ ಅಸುರಿ ಇರುತ್ತೆ. ಯಾರ ಸ್ವಭಾವ ಅಸುರಿ ಇರುತ್ತೆ ಅವರಿಗೆ ಅಸುರರೆಂದು ಹೇಳಲಾಗುವುದು. ಬಾಕಿ ಮನುಷ್ಯರಂತೂ ಮನುಷ್ಯರೇ ಅಲ್ವಾ? ಈ ರೀತಿಯೆಲ್ಲ ಸ್ವದರ್ಶನ ಚಕ್ರದಿಂದ ಎಲ್ಲರನ್ನ ಕುತ್ಕೊಂಡು ಸಾಯಿಸ್ರಿ ಅಂತ ಅಲ್ಲ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ಹಗಲು ರಾತ್ರಿಯ ಅಂತರವಿದೆ. ತಾವು ಮಕ್ಕಳಿಗೆ ಈ ಸೃಷ್ಟಿ ಚಕ್ರ ಮತ್ತು ಡ್ರಾಮವನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಅವರೆಲ್ಲರೂ ಹದ್ದಿನ ಪಾತ್ರಧಾರಿಗಳು ಮತ್ತು ಡ್ರಾಮವನ್ನು ತಿಳಿದುಕೊಂಡಿರುತ್ತಾರೆ. ಇದಾಗಿದೆ ಬೇಹದ್ದಿನ ಡ್ರಾಮಾ. ಇದರಲ್ಲಿ ಅವರು ಡೀಟೇಲ್ ಆಗಿ ತಿಳಿದುಕೊಳ್ಳುವುದಿಲ್ಲ. ಅದಂತೂ 2 ಗಂಟೆಯ ಡ್ರಾಮಾ ಇರುತ್ತೆ. ಡೀಟೇಲ್ ಆಗಿ ಪಾತ್ರವನ್ನು ತಿಳಿದುಕೊಂಡಿರುತ್ತಾರೆ. 2 ಗಂಟೆಯ ಪಾತ್ರ ತಿಳ್ಕೊಂಡಿರ್ತಾರೆ. ಇದಂತೂ 84 ಜನ್ಮಗಳ ಪಾತ್ರವನ್ನು ತಿಳಿದುಕೊಳ್ಳಬೇಕಾಗುವುದು. ತಂದೆ ತಿಳಿಸುತ್ತಾರೆ, ನಾನು ಬ್ರಹ್ಮರವರ ರಥದಲ್ಲಿ ಪ್ರವೇಶ ಮಾಡಿದ್ದೇನೆ. ಬ್ರಹ್ಮರವರಿಗೂ 84 ಜನ್ಮಗಳ ಕತೆ ಬೇಕು. ಮನುಷ್ಯರ ಬುದ್ಧಿಯಲ್ಲಿ ಈ ಮಾತುಗಳು ಬರುವುದಿಲ್ಲ. ಇದನ್ನು ತಿಳಿದುಕೊಳ್ಳುವುದಿಲ್ಲ. 84 ಲಕ್ಷ ಜನ್ಮಗಳ ಅಥವಾ 84 ಜನ್ಮಗಳ. ತಂದೆ ಹೇಳುತ್ತಾರೆ, ನಿಮ್ಮ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತಿದ್ದೇನೆ. 84 ಲಕ್ಷ ಜನ್ಮಗಳಿತ್ತೆಂದರೆ ಎಷ್ಟು ವರ್ಷಗಳಾಗತ್ತೆ ತಿಳಿಸ್ಲಿಕ್ಕೋಸ್ಕರ. ನೀವಂತೂ ಸೆಕೆಂಡಿನಲ್ಲಿ ತಿಳಿದುಕೊಳ್ಳುತ್ತೀರಾ. 84 ಜನ್ಮಗಳ ಕತೆ ಇದಾಗಿದೆ. ನಾವು 84 ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತುತ್ತೇವೆ? 84 ಲಕ್ಷ ಇದ್ದಿದ್ದೆ ಆದರೆ ಸೆಕೆಂಡಿನಲ್ಲಿ ತಿಳಿದುಕೊಳ್ಳಲಾಗುತ್ತಿರಲಿಲ್ಲ. 84 ಲಕ್ಷ ಜನ್ಮ ಇಲ್ಲವೇ ಇಲ್ಲ. ತಾವು ಮಕ್ಕಳಿಗೂ ಸಹ ಖುಷಿಯಾಗಬೇಕು. ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ. ಈಗ ಮನೆಗೆ ಹೋಗಬೇಕು. ಬಾಕಿ ಸ್ವಲ್ಪ ದಿನಗಳಷ್ಟೇ ಈ ಕರ್ಮಭೋಗ ಇರುವುದು. ವಿಕರ್ಮ ಭಸ್ಮವಾಗಿ ಕರ್ಮಾತೀತ ಅವಸ್ಥೆ ಹೇಗಾಗುವುದು? ಅದಕ್ಕಾಗಿ ಈ ಯುಕ್ತಿಯನ್ನು ತಿಳಿಸಲಾಗಿದೆ. ಬಾಕಿ ತಿಳಿಸ್ತಾರೆ, ಈ ಜನ್ಮದಲ್ಲಿ ಏನೆಲ್ಲ ವಿಕರ್ಮ ಮಾಡಲಾಗಿದೆ ಅದನ್ನು ಬರೆದು ಕೊಟ್ಟಾಗ ಹೊರೆ ಹಗುರವಾಗತ್ತೆ. ಬಾಬಾ ಹೇಳ್ತಾರೆ, ಬರ್ಕೊಡಿ ಅದನ್ನು. ಜನ್ಮಾಂತರದ ವಿಕರ್ಮವನ್ನು ಯಾರು ಬರೆಯಲಾಗುವುದಿಲ್ಲ. ವಿಕರ್ಮಗಳಂತೂ ಆಗ್ತಾ ಇರತ್ತೆ. ಎಂದಿನಿಂದ ರಾವಣ ರಾಜ್ಯ ಶುರುವಾಯಿತು, ಅಂದಿನಿಂದ ಕರ್ಮ ವಿಕರ್ಮವಾಯಿತು. ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗುವುದು. ಭಗವಾನುವಾಚ,
ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಿದ್ದೇನೆ. ವಿಕರ್ಮ ಜೀತನ ಸಂವಂತ ಲಕ್ಷ್ಮೀನಾರಾಯಣರಿಂದ ಶುರುವಾಗತ್ತೆ. ಮೆಟ್ಟಿಲಿನ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ. ಶಾಸ್ತ್ರಗಳಲ್ಲಿ ಯಾವ ಮಾತು ಇಲ್ಲ. ಸೂರ್ಯವಂಶಿ ಚಂದ್ರವಂಶಿಯರ ರಹಸ್ಯವನ್ನು ಕೂಡ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ನಾವೇ ಇದ್ದೆವು. ವಿರಾಟ ರೂಪದ ಚಿತ್ರವನ್ನು ಸಹ ಬಹಳ ತಯಾರು ಮಾಡುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಂದೆಯ ವಿನಃ ಮತ್ತಾರೂ ಸಹ ತಿಳಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮರವರಿಗಿಂತ ದೊಡ್ಡವರು ಯಾರಾದರೂ ಇದ್ದಾರಲ್ವ? ಇವ್ರಿಗೂ ಕಲಿಸುವವರು ಶುಭಾಬಾ ಇದ್ದಾರಲ್ವ? ಒಂದು ವೇಳೆ ಯಾರಾದರೂ ಗುರುಗಳೇ ಕಲಿಸಿದ್ದೇ ಆದರೆ ಆ ಗುರುಗಳು ಕೇವಲ ಒಬ್ಬ ಶಿಷ್ಯನಿಗೆ ಹೇಳ್ಕೊಡ್ಲಿಕ್ಕಾಗಲ್ಲ ಅಲ್ವಾ? ಆ ಗುರು ಒಬ್ಬ ಶಿಷ್ಯನಿಗೆ ಮಾತ್ರ ಇರ್ತಾರ? ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ಪತಿತರಿಂದ ಪಾವನರು, ಪಾವನರಿಂದ ಪತಿತರು ಆಗಲೇಬೇಕು. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಅನೇಕ ಬಾರಿ ಈ ಚಕ್ರ ಪಾಸ್ ಮಾಡಿದ್ದೀರಾ, ಪಾಸ್ ಮಾಡುತ್ತಾ ಇರುತ್ತೀರಾ. ತಾವು ಆಲ್ರೌಂಡ್ ಪಾತ್ರಧಾರಿ ಆಗಿದ್ದೀರಾ, ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಾ. ಆದಿಯಿಂದ ಅಂತಿಮದವರೆಗೆ ಪಾತ್ರವನ್ನು ಮಾಡುತ್ತಿರುತ್ತೀರಾ. ಬೇರೆ ಯಾರದೂ ಇಲ್ಲ, ನಿಮ್ಮದೇ ಇದೆ. ನಿಮಗೆ ತಂದೆ ತಿಳಿಸುತ್ತಾರೆ, ತಾವು ಪುನಃ ತಿಳಿದುಕೊಳ್ಳುತ್ತೀರಾ ಅನ್ಯ ಧರ್ಮದವರು ಯಾವ ಯಾವ ಸಮಯಕ್ಕೆ ಬರುತ್ತಾರೆಂದು. ತಮ್ಮದಾಗಿದೆ ಆಲ್ರೌಂಡ್ ಪಾತ್ರ. ಕ್ರಿಶ್ಚಿಯನ್ನರಿಗೋಸ್ಕರ ಈ ರೀತಿ ಹೇಳುವುದಿಲ್ಲ, ಸತ್ಯಯುಗದಲ್ಲಿ ಇದ್ದರೆಂದು. ಅವರಂತೂ ದ್ವಾಪರದಲ್ಲಿಯೂ ಸಹ ಮಧ್ಯದಲ್ಲಿ ಬರುತ್ತಾರೆ. ಈ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಯಾರಿಗೆ ಬೇಕಾದರೂ ತಿಳಿಸಬಹುದು. ಅನ್ಯರ್ಯಾರೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ರಚಯಿತನನ್ನೇ ತಿಳಿದುಕೊಂಡಿಲ್ಲ ಅಂದಾಗ ರಚನೆಯನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ? ಬಾಬಾ ತಿಳಿಸುತ್ತಾರೆ, ಏನೆಲ್ಲ ಸರಿಯಾದ ಮಾತುಗಳಿವೆ ಅವನ್ನು ಪ್ರಿಂಟ್ ಮಾಡಿಸಿ ಏರೋಪ್ಲೇನಿಂದ ಎಲ್ಲ ಸ್ಥಾನಗಳಲ್ಲಿ ಬೀಳಿಸಬೇಕು. ಆ ಪಾಯಿಂಟ್ಸ್ ಅಥವಾ ಟಾಪಿಕ್ಸನ್ನು ಕುಳಿತು ಬರೆಯಬೇಕು. ಮಕ್ಕಳು ಹೇಳ್ತಾರೆ ಕೆಲಸ ಇಲ್ಲ ಅಂತ. ಬಾಬಾ ಹೇಳ್ತಾರೆ ಈ ಸರ್ವಿಸ್ ಅಂತೂ ತುಂಬ ಇದೆ ಅಲ್ವಾ, ಇಲ್ಲಿ ಏಕಾಂತದಲ್ಲಿ ಕುಳಿತುಕೊಂಡು ಈ ಕೆಲಸ ಮಾಡಿ. ಯಾವುದೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ, ಗೀತಾ ಪಾಠಶಾಲೆಗಳಿವೆ, ಆ ಎಲ್ಲರನ್ನ ಜಾಗೃತ ಮಾಡಿ ಎಲ್ಲರಿಗೂ ಸಂದೇಶ ಕೊಡಿ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಯಾರು ಬುದ್ಧಿವಂತರಿರುತ್ತಾರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಅವಶ್ಯವಾಗಿ ಸಂಗಮ ಯುಗದಲ್ಲಿ ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶವಾಗುವುದು. ಸತ್ಯಯುಗದಲ್ಲಿ ಪುರುಷೋತ್ತಮ ಮನುಷ್ಯರಿರುತ್ತಾರೆ. ಇಲ್ಲಿ ಅಸುರಿ ಸ್ವಭಾವವುಳ್ಳಂತಹ ಪತಿತ ಮನುಷ್ಯರಿದ್ದಾರೆ. ಇದನ್ನು ಸಹ ತಂದೆ ತಿಳಿಸಿದ್ದಾರೆ. ಕುಂಭಮೇಳ ಏನಾಗತ್ತೆ, ಬಹಳ ಜನ ಅಲ್ಲಿ ಹೋಗ್ತಾರೆ ಸ್ನಾನ ಮಾಡಲಿಕ್ಕೆ. ಯಾಕೆ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ? ಪಾವನರಾಗಲು ಬಯಸುತ್ತಾರೆ. ಅಂದಾಗ ಎಲ್ಲೆಲ್ಲ ಮನುಷ್ಯರು ಸ್ನಾನ ಮಾಡಲು ಹೋಗುತ್ತಾರೆ, ಅಲ್ಲಿ ಹೋಗಿ ಸರ್ವಿಸ್ ಮಾಡಬೇಕು, ಮನುಷ್ಯರಿಗೆ ತಿಳಿಸಬೇಕು. ಈ ನೀರು ಪತಿತ ಪಾವನಿ ಅಲ್ಲ. ನಿಮ್ಮ ಬಳಿ ಚಿತ್ರಗಳು ಇವೆ. ಗೀತಾ ಪಾಠಶಾಲೆಗಳಲ್ಲಿ ಹೋಗಿ ಈ ಪತ್ರಗಳನ್ನು ಅಂದರೆ ಪ್ಯಾಂಪ್ಲೆಂಟ್ಸನ್ನು ಹಂಚಬೇಕು. ಮಕ್ಕಳು ಸರ್ವಿಸ್ ಬಯಸ್ತಿರಲ್ವ, ಬಾಬಾ ಏನಾದರೂ ಸೇವೆ ಕೊಡಿ ಅಂತ ಹೇಳ್ತಿರಲ್ವ, ಸೇವೆ ಮಾಡ್ತೀವಿ ನಾವು ಎಂದು. ಬಾಬಾ ಹೇಳ್ತಾರೆ ಬರೀರಿ ಇದನ್ನು ಕೂತ್ಕೊಂಡು. ಗೀತೆಯ ಭಗವಂತ ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ, ಶ್ರೀಕೃಷ್ಣ ಅಲ್ಲ. ಮತ್ತು ಅವರ ಬಯೋಗ್ರಫಿಯ ಮಹಿಮೆಯನ್ನು ಬರೆಯಿರಿ. ಶಿವ ತಂದೆಯ ಬಯೋಗ್ರಫಿಯನ್ನು ಬರೆಯಿರಿ. ಮತ್ತು ತನ್ನಷ್ಟಕ್ಕೆ ತಾನೇ ಅವರು ಜಡ್ಜ್ ಮಾಡ್ತಾರೆ. ಈ ಪಾಯಿಂಟ್ಸನ್ನು ಬರೆಯಿರಿ. ಪತಿತ ಪಾವನ ಯಾರು ಎಂದು. ಮತ್ತು ಶಿವ ಶಂಕರನ ವ್ಯತ್ಯಾಸವನ್ನು ತೋರಿಸಬೇಕು. ಶಿವ ಬೇರೆ, ಶಂಕರ ಬೇರೆ. ಇದನ್ನು ತಂದೆ ತಿಳಿಸಿದ್ದಾರೆ. ಕಲ್ಪದ 5000 ವರ್ಷಗಳ ಮಾತು ಇದಾಗಿದೆ. ಪ್ರತಿ ಕಲ್ಪ 5000 ವರ್ಷಗಳದಾಗಿದೆ. ಮನುಷ್ಯರು 84 ಜನ್ಮ ಪಡೆಯುತ್ತಾರೆ, 84 ಲಕ್ಷ ಅಲ್ಲ. ಈ ಮುಖ್ಯ ಮುಖ್ಯ ಮಾತುಗಳನ್ನು ಶಾರ್ಟಾಗಿ ಬರೆಯಬೇಕು. ಏರೋಪ್ಲೇನಿಂದ ಬೀಳಿಸ್ಲಿಕ್ಕಾಗಬೇಕು, ಬೇರೆಯವರು ತಿಳಿದುಕೊಳ್ಳಬೇಕು. ಹೇಗೆ ಗೋಲಾ ಚಿತ್ರ ಇದೆ, ಸೃಷ್ಟಿ ಚಕ್ರದ ಚಿತ್ರ ಇದೆ, ಅದರಲ್ಲಿ ಸ್ಪಷ್ಟವಾಗಿದೆ ಯಾವ ಯಾವ ಧರ್ಮದವರು ಯಾವ ಯಾವ ಸಮಯಕ್ಕೆ ಬರ್ತಾರೆ, ಯಾವ ಯಾವ ಧರ್ಮ ಯಾವಾಗ ಸ್ಥಾಪನೆ ಆಗತ್ತೆ ಅಂದಾಗ ಈ ಗೋಲಾ ಚಿತ್ರವೂ ಇರಬೇಕು.
ಆದ್ದರಿಂದ ಮುಖ್ಯವಾಗಿ 12 ಚಿತ್ರಗಳ ಕ್ಯಾಲೆಂಡರನ್ನು ಸಹ ಪ್ರಿಂಟ್ ಮಾಡಿಸಬಹುದು. ಅದರಲ್ಲಿ ಪೂರ್ತಿ ಜ್ಞಾನ ಬರುತ್ತದೆ ಮತ್ತು ಸರ್ವೀಸು ಸಹಜವಾಗುವುದು. ಈ ಚಿತ್ರ ಬಿಲ್ಕುಲ್ ಅವಶ್ಯಕವಾಗಿದೆ. ಯಾವ ಚಿತ್ರ ತಯಾರು ಮಾಡಿಸಬೇಕು, ಯಾವ ಯಾವ ಪಾಯಿಂಟ್ಸು ಬರೆಯಬೇಕು ಅದನ್ನು ಕುಳಿತು ಬರೆಯಿರಿ. ತಾವು ಗುಪ್ತ ವೇಷದಲ್ಲಿ ಈ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತಿದ್ದೀರಾ. ಅನ್ಯೋನ್ ವಾರಿಯರ್ಸ್ ಆಗಿದ್ದೀರಾ. ತಮ್ಮನ್ನು ಯಾರೂ ತಿಳಿದುಕೊಂಡಿಲ್ಲ. ಬಾಬರವರು ಗುಪ್ತವಾಗಿದ್ದಾರೆ, ಜ್ಞಾನವೂ ಗುಪ್ತವಾಗಿದೆ. ಯಾವ ಶಾಸ್ತ್ರವೂ ಇದರದ್ದು ತಯಾರಾಗಿಲ್ಲ. ಅನ್ಯ ಧರ್ಮ ಸ್ಥಾಪಕರದ್ದು ಶಾಸ್ತ್ರ ತಯಾರಾಗಿದೆ. ಈಗ ಕ್ರಿಶ್ಚಿಯನ್ಸ್ದು ಬೈಬಲ್ ತಯಾರಾಗಿದೆ, ಮತ್ತು ಮುಸಲ್ಮಾನರದ್ದು ಕುರಾನ್ ತಯಾರಾಗಿದೆ. ಅದನ್ನು ಓದ್ತಾರೆ ಆ ಧರ್ಮದವರು. ಪ್ರತಿಯೊಂದು ಧರ್ಮದ್ದು ಪ್ರಿಂಟ್ ಆಗಿದೆ. ನಿಮ್ಮದು ಭಕ್ತಿ ಮಾರ್ಗದಲ್ಲಿ ಪ್ರಿಂಟ್ ಆಗತ್ತೆ. ಈಗ ಆಗುವುದಿಲ್ಲ, ಏಕೆಂದರೆ ಈಗಂತೂ ಈ ಶಾಸ್ತ್ರಗಳು ಇದೆಲ್ಲ ಸಮಾಪ್ತಿಯಾಗತ್ತೆ. ಈಗ ನಿಮ್ಮ ಬುದ್ಧಿಯಲ್ಲಿ ಕೇವಲ ತಂದೆಯ ನೆನಪು ಇರಬೇಕು. ತಂದೆಯ ಬಳಿಯೂ ಸಹ ಬುದ್ಧಿಯಲ್ಲಿ ಜ್ಞಾನವಿದೆ. ಯಾವುದೇ ಶಾಸ್ತ್ರಗಳನ್ನು ಓದುವುದಿಲ್ಲ. ತಂದೆ ಸ್ವಯಂ ಜ್ಞಾನಪೂರ್ಣ ಆಗಿದ್ದಾರೆ. ಜ್ಞಾನಪೂರ್ಣನ ಅರ್ಥವನ್ನು ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಎಲ್ಲರ ಮನಸ್ಸುಗಳನ್ನು ತಿಳಿದುಕೊಳ್ಳುವವರೆಂದು. ಭಗವಂತ ನೋಡುತ್ತಾರೆ, ಆಗಲೇ ಕರ್ಮದ ಫಲ ಕೊಡುತ್ತಾರೆ ಎಂದು ತಿಳಿಯುತ್ತಾರೆ. ತಂದೆ ಹೇಳುತ್ತಾರೆ, ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಡ್ರಾಮಾದಲ್ಲಿ ಯಾರು ವಿಕರ್ಮ ಮಾಡುತ್ತಾರೆ ಅವರು ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಒಳ್ಳೆಯ ಕೆಟ್ಟ ಕರ್ಮಗಳ ಫಲ ಸಿಗುವುದು. ಅದರ ಬರವಣಿಗೆ ಏನೂ ಇಲ್ಲ. ಮನುಷ್ಯರು ತಿಳಿದುಕೊಳ್ಳಬಹುದು, ಅವಶ್ಯವಾಗಿ ಕರ್ಮಗಳ ಫಲ ಮುಂದಿನ ಜನ್ಮದಲ್ಲಿ ಸಿಗುವುದೆಂದು. ಅಂತಿಮ ಗಳಿಗೆಯಲ್ಲಿ ವಿವೇಕ ಹೇಳುತ್ತೆ, ಮತ್ತು ಬಹಳ ತಿನ್ನುತ್ತೆ, ಮನಸ್ಸು ತಿನ್ನುತ್ತೆ. ನಾವು ಈ ರೀತಿ ಪಾಪ ಮಾಡಿದ್ದೇವೆ ಎಂದು ಎಲ್ಲ ನೆನಪು ಬರುತ್ತೆ. ಆತ್ಮ ಶರೀರ ಬಿಡೋ ಟೈಮಲ್ಲಿ ಎಲ್ಲ ನೆನಪು ಬರುತ್ತೆ. ಎಂತಹ ಕರ್ಮ ಆಗಿರುತ್ತೆ ಅಂತಹ ಜನ್ಮ ಸಿಗತ್ತೆ. ಈಗ ತಾವು ವಿಕರ್ಮ ಜೀತರಾಗುತ್ತೀರಾ ಅಂದಾಗ ಯಾವುದೇ ಅಂತಹ ವಿಕರ್ಮವನ್ನು ಮಾಡಬಾರದು. ದೊಡ್ಡದಕ್ಕಿಂತ ದೊಡ್ಡ ವಿಕರ್ಮವಾಗಿದೆ ದೇಹಾಭಿಮಾನಿ ಆಗುವುದು. ಬಾಬಾ ಬಾರಿ ಬಾರಿಗೂ ಹೇಳುತ್ತಾರೆ, ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿರಿ. ಪವಿತ್ರರಂತೂ ಇರಲೇಬೇಕು. ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ ಕಾಮಕಟಾರಿ ನಡೆಸುವುದು. ಇದೇ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವುದಾಗಿದೆ. ಆದ್ದರಿಂದ ಸನ್ಯಾಸಿಗಳು ಹೇಳುತ್ತಾರೆ, ಕಾಗವಿಷ್ಟ ಸಮಾನವಾದ ಸುಖ ಎಂದು. ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಇಲ್ಲಿ ದುಃಖವೇ ದುಃಖ ಇದೆ. ಆದ್ದರಿಂದ ಸನ್ಯಾಸಿಗಳಿಗೆ ವೈರಾಗ್ಯ ಬರುವುದು. ಆದರೆ ಅವರು ಕಾಡಿನಲ್ಲಿ ಹೋಗುತ್ತಾರೆ. ಅವರದಾಗಿದೆ ಹದ್ದಿನ ವೈರಾಗ್ಯ, ನಿಮ್ಮದಾಗಿದೆ ಬೇಹದ್ದಿನ ವೈರಾಗ್ಯ. ಈ ಪ್ರಪಂಚವೇ ಚೀಚಿ ಆಗಿದೆ. ಎಲ್ಲರೂ ಹೇಳುತ್ತಾರೆ, ಬಾಬಾ ಬನ್ನಿ ನಮ್ಮ ದುಃಖವನ್ನು ದೂರ ಮಾಡಿ ಸುಖ ಕೊಡಿ ಎಂದು. ತಂದೆಯೇ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ತಾವು ಮಕ್ಕಳೇ ತಿಳಿದುಕೊಳ್ಳುತ್ತೀರಾ, ಹೊಸ ಪ್ರಪಂಚದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು. ಅಲ್ಲಿ ಯಾವುದೇ ಪ್ರಕಾರದ ದುಃಖ ಇರಲಿಲ್ಲ. ಯಾವಾಗ ಯಾರಾದರೂ ಶರೀರ ಬಿಡುತ್ತಾರೆ ಆಗ ಮನುಷ್ಯರು ಹೇಳುತ್ತಾರೆ ಸ್ವರ್ಗವಾಸಿಗಳಾದರೆಂದು. ಆದರೆ ಈ ರೀತಿ ತಿಳಿದುಕೊಳ್ಳುವುದಿಲ್ಲ, ನಾವು ನರಕದಲ್ಲಿದ್ದೇವೆ ಎಂದು. ನಾವು ಯಾವಾಗ ಶರೀರ ಬಿಡುತ್ತೇವೆ ಆಗ ಸ್ವರ್ಗದಲ್ಲಿ ಹೋಗುತ್ತೇವೆ ಅಂತ ತಿಳ್ಕೊಳ್ಳಲ್ಲ. ಆದರೆ ಅವರು ಸಹ ಸ್ವರ್ಗದಲ್ಲೇ ಹೋದ್ರಾ ಅಥವಾ ಇಲ್ಲಿ ನರಕದಲ್ಲೇ ಬರ್ತಾರಾ? ಏನು ತಿಳಿದುಕೊಂಡಿಲ್ಲ. ತಾವು ಮಕ್ಕಳು 3 ಜನ ತಂದೆಯರ ರಹಸ್ಯವನ್ನ ಎಲ್ಲರಿಗೂ ತಿಳಿಸಬಹುದು. 2 ತಂದೆಯರನ್ನ ಎಲ್ಲರೂ ತಿಳಿದುಕೊಂಡಿದ್ದಾರೆ, ಲೌಕಿಕ ಮತ್ತು ಪಾರಲೌಕಿಕ. ಈ ಅಲೌಕಿಕ ಪ್ರಜಾಪಿತ ಬ್ರಹ್ಮ ಬಾಬರವರು ಇಲ್ಲಿ ಸಂಗಮ ಯುಗದಲ್ಲಿ ಇದ್ದಾರೆ. ಬ್ರಾಹ್ಮಣರು ಬೇಕು ಅಲ್ವಾ? ಆ ಬ್ರಾಹ್ಮಣರು ಏನು ಬ್ರಹ್ಮರವರ ಮುಖವಂಶಾವಳಿ ಅಲ್ಲ. ಗೊತ್ತಿದೆ ಬ್ರಹ್ಮ ಇದ್ದರೆಂದು. ಆದರೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಹೇಳುತ್ತಾರೆ. ಇದನ್ನು ತಿಳಿದುಕೊಂಡಿಲ್ಲ. ಯಾರಿಗೆ ಹೇಳ್ತಾ ಇದ್ದೀವಿ? ಯಾವ ಬ್ರಾಹ್ಮಣರು ಅದು ಗೊತ್ತಿಲ್ಲ. ತಾವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಾ. ಅವರು ಕಲಿಯುಗಿ ಬ್ರಾಹ್ಮಣರು. ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಯಾವಾಗ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ, ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಅಂದಾಗ
ತಾವು ಮಕ್ಕಳು ಎಲ್ಲ ಪಾಯಿಂಟ್ಸನ್ನು ಧಾರಣೆ ಮಾಡಿಕೊಳ್ಳಬೇಕು. ನಂತರ ಸರ್ವಿಸ್ ಮಾಡಬೇಕು. ಪೂಜೆ ಮಾಡುವ ಅಥವಾ ಶ್ರಾದ್ದ ತಿನ್ನಿಸುವುದರಲ್ಲಿ ಬ್ರಾಹ್ಮಣರು ಬರ್ತಾರೆ. ಅವರ ಜೊತೆಯಲ್ಲಿ ತಾವು ಚಿಟ್ಚಾಟ್ ಮಾಡಬಹುದು. ನಿಮಗೆ ಸತ್ಯ ಬ್ರಾಹ್ಮಣರನ್ನಾಗಿ ಮಾಡುವ ಜ್ಞಾನ ಕೊಡ್ತೀವಿ ಅಂತ ಹೇಳಬಹುದು. ಈಗ ಪಿತೃಗಳ ಮಾಸ ಬರುತ್ತಲ್ವ, ಪಿತೃಪಕ್ಷ ಅಂತ ಬರುತ್ತೆ ಅಲ್ವಾ, ಆಗ ಎಲ್ಲ ಪಿತೃಗಳಿಗೆ ತಿನ್ನಿಸುತ್ತಾರೆ. ಯುಕ್ತಿಯಿಂದ ಅವರ ಜೊತೆ ಮಾತನಾಡಬೇಕು. ಇಲ್ಲ ಅಂದರೆ ಹೇಳ್ತಾರೆ, ಬ್ರಹ್ಮಕುಮಾರಿಯರ ಬಳಿ ಹೋದರೆ ಎಲ್ಲ ಬಿಡಿಸ್ಬಿಡ್ತಾರೆ, ಅವ್ರ ಹತ್ರ ಹೋದರೂ ಇವರು ಎಲ್ಲ ಬಿಟ್ಟುಬಿಟ್ರು ಅಂತ ಹೇಳ್ತಾರೆ. ಆ ರೀತಿ ಏನು ಮಾಡಬಾರ್ದು, ನಾರಾಜ್ ಆಗುವಂತಹದ್ದು ಏನು ಮಾಡಬಾರ್ದು. ಯುಕ್ತಿಯಿಂದ ಆ ಬ್ರಾಹ್ಮಣರಿಗೆ ತಿಳಿಸ್ಬೇಕು, ಜ್ಞಾನ ಕೊಡಬೇಕು. ಯುಕ್ತಿಯಿಂದ ತಾವು ಜ್ಞಾನ ಕೊಡಬಹುದು. ಅವಶ್ಯವಾಗಿ ಬ್ರಾಹ್ಮಣರು ಬರ್ತಾರೆ, ಆಗ ಜ್ಞಾನ ಕೊಡ್ತೀರಾ ಅಲ್ವಾ. ಈ ಮಾಸದಲ್ಲಿ ತಾವು ಬ್ರಾಹ್ಮಣರಿಗೆ ಬಹಳ ಸರ್ವಿಸ್ ಮಾಡಬಹುದು. ತಾವು ಬ್ರಾಹ್ಮಣರಂತೂ ಪ್ರಜಾಪಿತ ಬ್ರಹ್ಮರವರಿಗೆ ಸಂತಾನರಾಗಿದ್ದೀರಾ. ಹೇಳಿ, ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ತಾವು ಅವರ ಕಲ್ಯಾಣ ಮಾಡಬಹುದು. ಮನೆಯಲ್ಲಿ ಕುಳಿತಿದ್ದರು. ಹೇಗೆ ಅಮರನಾಥನ ಯಾತ್ರೆಯಲ್ಲಿ ಹೋಗುತ್ತಾರೆ, ಆಗ ಅವರು ಕೇವಲ ಬರವಣಿಗೆಯಿಂದ ಅಷ್ಟೇ ತಿಳಿದುಕೊಳ್ಳುವುದಿಲ್ಲ, ಅಲ್ಲಿ ಕುಳಿತು ತಿಳಿಸಬೇಕು. ನಾವು ನಿಮಗೆ ಸತ್ಯವಾದ ಅಮರ ಕಥೆಯನ್ನು ಹೇಳುತ್ತೇವೆ. ಅಮರನಾಥ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು. ಅಮರನಾಥ ಅಂದರೆ ಅರ್ಥ ಅಮರಪುರಿಯ ಸ್ಥಾಪನೆ ಯಾರು ಮಾಡುತ್ತಾರೆ ಅವರು ಅಮರನಾಥ. ಅದು ಅಮರಪುರಿಯಾಗಿದೆ, ಸತ್ಯಯುಗ. ಈ ರೀತಿ ಸರ್ವಿಸ್ ಮಾಡಬೇಕು. ಅಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಯಾರು ಒಳ್ಳೊಳ್ಳೆಯ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ ಅವರಿಗೆ ಹೋಗಿ ತಿಳಿಸಬೇಕು. ಸನ್ಯಾಸಿಗಳಿಗೂ ಸಹ ತಾವು ಜ್ಞಾನ ಕೊಡಬಹುದು. ತಾವು ಪೂರ್ತಿ ಸೃಷ್ಟಿಯ ಕಲ್ಯಾಣಕಾರಿ ಆಗಿದ್ದೀರಾ. ಶ್ರೀಮತದಂತೆ ನಾವು ವಿಶ್ವದ ಕಲ್ಯಾಣ ಮಾಡುತ್ತಿದ್ದೇವೆ. ಬುದ್ಧಿಯಲ್ಲಿ ಇದೇ ನಶೆ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಯಾವಾಗ ಏಕಾಂತ ಅಥವಾ ಪುರುಸತ್ ಸಿಗತ್ತೆ ಆಗ ಜ್ಞಾನದ ಒಳ್ಳೊಳ್ಳೆಯ ಪಾಯಿಂಟ್ಸ್ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕು. ಎಲ್ಲರಿಗೂ ಸಂದೇಶ ಕೊಡುವ ಮತ್ತು ಎಲ್ಲರ ಕಲ್ಯಾಣ ಮಾಡುವ ಯುಕ್ತಿ ರಚಿಸಬೇಕು. ಎರಡನೇದು, ವಿಕರ್ಮಗಳಿಂದ ಬಚಾವಾಗಲು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕು. ಈಗ ಯಾವುದೇ ವಿಕರ್ಮ ಮಾಡಬಾರದು. ಈ ಜನ್ಮದಲ್ಲಿ ಮಾಡಿರುವ ವಿಕರ್ಮಗಳನ್ನು ಬಾಬ್ದಾದರವರಿಗೆ ಸತ್ಯವಾಗಿ ತಿಳಿಸಬೇಕು. ವರದಾನ, ಅಟಲ ವಿಧಿಯನ್ನು ತಿಳಿದುಕೊಂಡಿದ್ದರೂ ಸಹ ಶ್ರೇಷ್ಠ ಕಾರ್ಯಕ್ಕೆ ಪ್ರತ್ಯಕ್ಷ ರೂಪ ಕೊಡುವಂತಹ ಸದಾ ಸಮರ್ಥರಾಗಿರಿ. ಅಟಲ ವಿಧಿಯನ್ನು ಅಂದರೆ ಅದನ್ನು ಯಾರು ಚೇಂಜೇ ಮಾಡಲಿಕ್ಕಾಗಲ್ಲ. ಅಂತಹ ವಿಧಿಯನ್ನು ತಿಳಿದುಕೊಂಡಿದ್ದರೂ ಸಹ ಶ್ರೇಷ್ಠ ಕಾರ್ಯಕ್ಕೆ ಪ್ರತ್ಯಕ್ಷ ರೂಪ ಕೊಡುವಂತಹ ಸದಾ ಸಮರ್ಥರಾಗಿರಿ. ವರದಾನದ ವಿಶ್ಲೇಷಣೆ, ಹೊಸ ಶ್ರೇಷ್ಠ ವಿಶ್ವ ತಯಾರಾಗುವ ವಿಧಿ ಅಟಲವಾಗಿದ್ದರೂ ಸಹ ಸಮರ್ಥ ಭವದ ವರದಾನಿ ಮಕ್ಕಳು ಕೇವಲ ಕರ್ಮ ಮತ್ತು ಫಲದ, ಪುರುಷಾರ್ಥ ಮತ್ತು ಪ್ರಾರಬ್ಧದ, ನಿಮಿತ್ತ ಮತ್ತು ನಿರ್ಮಾಣತನದ ಕರ್ಮ ಫಿಲಾಸಫಿಯ ಅನುಸಾರವಾಗಿ ನಿಮಿತ್ತರಾಗಿ ಕಾರ್ಯ ಮಾಡುತ್ತೀರಾ. ಪ್ರಪಂಚದವರಿಗೆ ನಂಬಿಕೆ ವಿಶ್ವಾಸನೇ ಕಾಣೋದಿಲ್ಲ. ನೀವು ಹೇಳ್ತೀರಾ ಈ ಕಾರ್ಯ ಅನೇಕ ಬಾರಿ ಆಗಿದೆ, ಈಗಲೂ ಆಗ್ತಾ ಇದೆ, ಆಗಿದೆ. ಏಕೆಂದರೆ ಸ್ವಪರಿವರ್ತನೆಯ ಪ್ರತ್ಯಕ್ಷ ಪ್ರಮಾಣದ ಮುಂದೆ ಬೇರೆ ಯಾವುದೇ ಪ್ರಮಾಣದ ಅವಶ್ಯಕತೆ ಇಲ್ಲ. ಜೊತೆಗೆ ಪರಮಾತ್ಮನ ಕಾರ್ಯ ಸದಾ ಸಫಲವಾಗಿ ಇದ್ದೇ ಇದೆ, ಸಫಲ ಆಗತ್ತೆ. ಸ್ಲೋಗನ್, ಹೇಳುವುದು ಕಡಿಮೆ, ಮಾಡುವುದು ಜಾಸ್ತಿ. ಈ ಶ್ರೇಷ್ಠ ಲಕ್ಷ್ಯ ಮಹಾನರನ್ನಾಗಿ ಮಾಡುತ್ತದೆ. ಹೇಳೋದು ಕಡಿಮೆ, ಮಾಡೋದು ಜಾಸ್ತಿ. ಈ ಶ್ರೇಷ್ಠ ಲಕ್ಷ್ಯ ಮಹಾನರನ್ನಾಗಿ ಮಾಡುತ್ತದೆ. ಅವ್ಯಕ್ತ ಇಶಾರೆ, ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ.
ಸೇವೆಯಲ್ಲಿ ಮತ್ತು ಸ್ವಯಂನ ಹತ್ತುವ ಕಲೆಯಲ್ಲಿ ಸಫಲತೆಗೆ ಮುಖ್ಯ ಆಧಾರವಾಗಿದೆ ಒಬ್ಬ ತಂದೆಯ ಜೊತೆ ಎಡಬಿಡದಂತಹ ಪ್ರೀತಿ. ತಂದೆಯ ವಿನಃ ಬೇರೆ ಏನೂ ಕಾಣಿಸಬಾರದು. ಸಂಕಲ್ಪದಲ್ಲಿಯೂ ಬಾಬಾ, ಮಾತಿನಲ್ಲಿಯೂ ಬಾಬಾ, ಕರ್ಮದಲ್ಲಿಯೂ ಸಹ ತಂದೆಯ ಜೊತೆ. ಈ ರೀತಿ ಲವಲೀನ ಸ್ಥಿತಿಯಲ್ಲಿ ಇದ್ದು ಒಂದು ಶಬ್ದವನ್ನು ಹೇಳಿದಾಗ ಅವರು ಸ್ನೇಹದ ಮಾತುಗಳು, ಆ ಒಂದು ಸ್ನೇಹದ ಮಾತುಗಳು ಅನ್ಯ ಆತ್ಮರನ್ನೂ ಸಹ ಸ್ನೇಹದಲ್ಲಿ ಬಂಧಿಸುತ್ತದೆ. ಇಂತಹ ಲವಲೀನ ಆತ್ಮನ ಒಂದು ಬಾಬಾ ಎಂಬ ಶಬ್ದವೇ ಜಾದೂ ಮಂತ್ರದ ಕೆಲಸ ಮಾಡುತ್ತದೆ. ಓಂ ಶಾಂತಿ.